New Hope TV, your encounter with God. ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6, 8, 10 ವಚನಗಳನ್ನು ಓದುತ್ತೇನೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. 8. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. 10. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಕತ್ತಲೆಯ ನಡೆಗೆ ಎಚ್ಚರಿಕೆಗಳು. ಕಾಷನರಿ ಅಡ್ವೈಸ್ ಫಾರ್ ವಾಕಿಂಗ್ ಇನ್ ಡಾರ್ಕ್ನೆಸ್. ಕಳೆದ ವಾರ ಕತ್ತಲಿನ ನಡೆಯ ಫಲಿತಾಂಶಗಳೇನು ಎಂಬುದಾಗಿ ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ we observed about the results of walking in darkness. ಕತ್ತಲೆಯು ನಮ್ಮ ಬಾಳನ್ನು, ನಮ್ಮ ನಡೆ ಒಂದು ಖಚಿತವಿಲ್ಲದ, ಸಂದೇಹದ, ಅತೃಪ್ತಿಯ ಮತ್ತು ಕಡೆಗೆ ಗಲಿಬಿಲಿಯ ಪರಿಸ್ಥಿತಿಗೆ, ವಾತಾವರಣಕ್ಕೆ ಕೊಂಡೊಯ್ತದೆ ಎಂಬುದಾಗಿ ಆಲೋಚನೆ ಮಾಡಿದೆವು. ಎ ಡಾರ್ಕ್ ಲೈಫ್ or a walk in darkness will only lead us to uncertainty, dissatisfied and fearful and totally confused destiny. ಇಂಥವರಿಗೆ ಸಂತ ಯೋಹಾನನು ಈ 3 ವಚನಗಳಲ್ಲಿ ನೀವು ಎಂಬುದಾಗಿ ಹೇಳದೆ ಪದೇ ಪದೇ ತಾನೇನು ಹೇಳ್ತಾನೆ? ನಾವು ಎಂಬ ಪದವನ್ನು ಉಪಯೋಗಿಸಿರುವ ಕಾರಣ ಏನು? ಒಂದು ವೇಳೆ ನೀವು ಎಂಬುದಾಗಿ ಹೇಳಿದ್ದರೆ ತಾನೇ ಉತ್ತಮ ವ್ಯಕ್ತಿ, ಗಣ್ಯ ವ್ಯಕ್ತಿ ಮತ್ತು ಸಂತುಷ್ಟನೆಂಬ ಒಂದು ಪ್ರದರ್ಶನ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಇದು ಅರ್ಥ ಏನು? ಕತ್ತಲೆ ಎಂಬ ಒಂದು ಶೋಧನೆ, ಕತ್ತಲೆಯ ಬಗ್ಗೆ ಬೋಧಿಸುವವನಿಗೂ ಸಹ ಒಂದು ದೊಡ್ಡ ಶೋಧನೆ ಎಂಬುದೇ ಅರ್ಥ. ತಪ್ಪಿದ್ದಲ್ಲ, ಬೋಧಕರಿಗೆ ತಪ್ಪಿದ್ದಲ್ಲ ಎಂಬುದಾಗಿ ಈತನು ಸಿದ್ಧಾಂತ ಮಾಡ್ತಿದ್ದಾನೆ. ದಿ ಆಥರ್ in these 3 verses that we read does not say you. Instead, repeatedly he says we. Had he said you, it would have perhaps given the inference that he is a righteous person. He is displaying his only goodness. He has a holier than thou attitude, we could have said. What does he say? Repeatedly he says we. This means that even St. John is susceptible to this temptation of darkness. Whoever, you and I, who talk about the message, we ought to be cautious of walking in darkness. This is a temptation that attacks all believers, all preachers. ನೀವು ನಾನು ಯಾರೇ ಆಗಿರಬಹುದು, ಸಾಧಾರಣ ಸಭಾ ಸದಸ್ಯರೋ, ಒಂದು ವೇಳೆ ಸಭಾ ನಾಯಕರೋ, ಸಭಾ ಪಾಲಕರೋ, ನಾವು ಎಂಬ ಪದದಲ್ಲಿ ಸಂತ ಯೋಹಾನನು ನಿಮ್ಮನ್ನು ನನ್ನನ್ನು ಸಹ ಸೇರಿಸಿಕೊಂಡಿದ್ದಾನೆ. ಇದೇ ಅರ್ಥ. ಯು ಆ್ಯಂಡ್ ಐ, whoever you are,
may be an ordinary member of the church, you may be a leader in your church, you may be a preacher, evangelist, whatever. When John says we repeatedly, he is including you and me. And that is, we are all included in this message. ಈ ಕಾರಣದಿಂದ ನಾವೆಲ್ಲರೂ, ಇದನ್ನು ಓದುವವರೆಲ್ಲರೂ ಜಾಗರೂಕತೆಯಿಂದ ಇರಬೇಕಲ್ಲವೇ? ಕತ್ತಲೆಯ ನಡೆ, ಕತ್ತಲೆಯ ಬಾಳು, ಕತ್ತಲೆಯ ಜೀವನದಿಂದ ನಾವು ದೂರ ಇರಬೇಕಲ್ಲವೇ, ತೊಲಗಬೇಕಲ್ಲವೇ? ಇದೇ ಮೊದಲನೆಯ ಎಚ್ಚರಿಕೆ. ನಾವು, ಯೋಹಾನನು ತನ್ನನ್ನು ತಾನು ಸೇರಿಸಿಕೊಂಡು ಹೇಳ್ತಾನೆ, ನಾವು ಇದರಿಂದ ದೂರ ಇರಬೇಕು, ಇದರಿಂದ ತೊಲಗಬೇಕು. When John says we, how careful all of us should be not to walk or live in darkness. Should we not be circumspect, especially believers in Jesus Christ, those who preach the word, to avoid this subtle temptation to walk in darkness? And this is the first warning. ಎರಡನೇ ಎಚ್ಚರಿಕೆ ಏನಂದರೆ, ಆತ್ಮಿಕ ಅನುಭವ ಕೇವಲ ಒಂದು ಭಾವೋದ್ರಿಕವಾದದ್ದು ಮಾತ್ರವಲ್ಲ. The second warning is that spiritual experience, walking in the light, is not merely connected to emotions. ಭಾವೋದ್ರಿಕವಾದಂಥ ವರ್ತನೆಗಳು ಏನೆಂಬುದಾಗಿ ಹೇಳಿದರೆ, ಅನೇಕ ಸಾರಿ ನಾವು ಅಲ್ಲಲ್ಲಿ ಏನು ನೋಡ್ತೇವೆ ಅಂದರೆ, ಕ್ರೈಸ್ತರು, ವಿಶ್ವಾಸಿಗಳು ತಮ್ಮ ಆರಾಧನೆಗಳಲ್ಲಿ ಕೂಗಾಟ ಮತ್ತು ಏನೇನೋ ಹೇಳಿಕೆಗಳು, ಕೂಗಾಟ ಮಾತ್ರ ಅಲ್ಲ, ಕುಣಿದಾಟಗಳು ಸಹ ಇರ್ತವೆ. ಭಾವೋದ್ರೇಕ, ಇದು ಆತ್ಮಿಕತೆಯನ್ನು ಪ್ರದರ್ಶನ ಮಾಡ್ತದ? ಒಂದು. ಎರಡನೇದಾಗಿ, ಆತ್ಮಿಕತೆ ಎಂಬುದು ಒಂದು ರಹಸ್ಯ ಭಾವದ್ದು ಸಹ ಅಲ್ಲ. ರಹಸ್ಯ ಅಂದರೆ ಮಿಸ್ಟಿಕಲ್ ಅಥವಾ ಎಸೋಟೆರಿಕಲ್. ಅಂದ್ರೇನು, ಬೇರೆ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಅಲ್ಲ. ಎರಡು ವಿಷಯಗಳು ನೋಡಿದೆವು ನಾವು. ಆತ್ಮಿಕತೆ ಕೇವಲ ಭಾವೋದ್ರಿಕವಾದದ್ದಲ್ಲ. ಎರಡನೇದಾಗಿ, ಅದು ಕೇವಲ ರಹಸ್ಯವಾದದ್ದು, ಯಾರಿಗೂ ತಿಳಿಯದ್ದು, ತಮಗೆ ಮಾತ್ರ ತಿಳಿದದ್ದು, ಯಾರಿಗೂ ತಿಳಿಯದು ಅಲ್ಲ. Spiritual experience is first of all not merely emotional. It's not just shouting. It's not just waving our arms or shouting jargons or slogans. Even swinging, that's not spiritual expression. That is one thing. We do a lot of things to show. It is not emotional. Or a spiritual experience is not mystical only. It's not esoterical. You do not know what I am going through. I have this experience. Two things. Spiritual experience is not vindicated only because of emotional expression or because it is a mystical experience. ಆತ್ಮಿಕತೆ ಯಾವಾಗಲೂ ಒಂದು ನೈತಿಕ ಗುಣಮಟ್ಟದ ಪರೀಕ್ಷೆಗೆ ಒಳಪಡಿಸಬೇಕು. ಆತ್ಮಿಕತೆ ಕೇವಲ ಹೇಳೋದಲ್ಲ, ಕೇವಲ ಒಳಗಿದೆ ಅಂತ ಹೇಳೋದಲ್ಲ,
ಬದಲಾಗಿ ನೈತಿಕ ಗುಣಮಟ್ಟಕ್ಕೆ ಅದು ಹೋಲಿಕೆಯಾಗಿ ಆ ಪರೀಕ್ಷೆಯಲ್ಲಿ ತೆರೆಗಡೆ ಆಗಬೇಕು. ಅದೇ ಮುಖ್ಯ. ಇವೆಲ್ಲ ಇರಬೇಕು, ಒಂದು ವೇಳೆ ಇದ್ದರೆ ಏನು ಚಿಂತೆ ಇಲ್ಲ. ಆದರೆ ಇವುಗಳಿಗಿಂತ ಮಿಗಿಲಾಗಿ ನೈತಿಕ ಅಂದರೆ ದೇವರ ಬೆಳಕಿನ ಪ್ರಸನ್ನತೆಯಲ್ಲಿ ನನ್ನ ಆತ್ಮೀಕತೆ ಅಂಗೀಕಾರವಾಗಿದೆಯಾ? ಇದೇ ಬಹಳ ಮುಖ್ಯ. ನೈತಿಕ ಮೌಲ್ಯ ಅಂದ್ರೇನು? ನಾವು ಹೇಳ್ತೇವೆ, ನಾವು ಹಾಡ್ತೇವೆ, ಕೂಗ್ತೇವೆ, ಕುಣಿತೇವೆ, ಎಲ್ಲ ಮಾಡ್ತೇವೆ. ಆದರೆ ನಮ್ಮ ನಡೆ ಹೇಗಿದೆ? ನೈತಿಕ ರೀತಿಯಲ್ಲಿ, ಆಂತರ್ಯದಲ್ಲಿ ಪ್ರಾಮಾಣಿಕತೆ, ಸತ್ಯತೆ, ವಾಸ್ತವತೆ ಇದೆಯಾ? ಅದೇ ದೇವರ ನೈತಿಕ ಬೆಳಕಿನಲ್ಲಿ ನಾವು ತೆರೆಗಡೆ ಹೊಂದುವಂಥದ್ದು. There is a moral test for our spirituality or our religious experience. Both emotional and mystical experiences are okay, but they do not validate our spiritual experience. Yes, it is good to be emotional. Yes, it is good to have mystical experiences, but these alone do not validate, do not make the test of passing spirituality. But what is? To walk in the moral light of God. It is not just enough to sing, shout and say hallelujah, but what is my inner life? Is there honesty, integrity, faithfulness, sincerity? That only validates our spiritual life. ಮೊದಲನೇ ಪರೀಕ್ಷೆ ಹೇಳಿದೆವು, ಕತ್ತಲೆಯ ಬಾಳಿನಿಂದ ನಾವು ತೊಲಗಬೇಕು. ಎರಡನೇದು ಪರೀಕ್ಷೆ ಏನಂತಂದರೆ ಕೇವಲ ಭಾವೋದ್ರಿಕ ಅನುಭವ, ಕೇವಲ ರಹಸ್ಯ ಅನುಭವ ಮಾತ್ರ ನಮ್ಮ ಆತ್ಮಿಕತೆಯನ್ನು ಸ್ಥಿರಪಡಿಸದು. ಬದಲಾಗಿ ದೇವರ ನೈತಿಕ ಪ್ರಸನ್ನತೆಯಲ್ಲಿ ಆಂತರ್ಯ ಜೀವನದಲ್ಲಿ ಪ್ರಾಮಾಣಿಕತೆ, ಸತ್ಯತೆಯಿಂದ ನಡೆಯುವುದೇ ಒಂದು ಮಟ್ಟ ಎಂಬುದಾಗಿ ನಾವು ಮರೆಯಬಾರದು. ದ ಫಸ್ಟ್ ಟೆಸ್ಟ್ ಈಸ್ ದಟ್ ವಿ ಆಟ್ ಟು be cautious about walking in darkness. We should shun walking in darkness. Next test is spirituality is not validated only because of emotional experience or mystical experience. ಏನು ಮಾಡಬೇಕು ನಾವು? ವಾಸ್ತವಿಕ ಆತ್ಮಿಕತೆಯನ್ನು ಪಡಕೊಂಡು ಅದನ್ನು ಪರಿಪಾಲಿಸಬೇಕಂದರೆ ಮಾಡಬೇಕೇನು? ನಾವು ಬೆಳಕಾದ ದೇವರೊಂದಿಗೆ ನಾವು ಹೇಗೆ ನಡೆಯೋದು? ನಾವಿರೋದು ಕತ್ತಲೆಯಲ್ಲಿ, ನಾವು ನಡೀತಾ ಇರೋದು ಕಣ್ಣು ಕಾಣದವರ ಹಾಗೆ. ಅದೇ ಅಲ್ಲವೇ ನಮ್ಮ ಅನುಭವ? 6ನೇ ವಚನದಲ್ಲಿ ಹೇಳ್ತದೆ, ನೀನು ಹೇಳಬಹುದು ನನಗೆ ದೇವರೊಂದಿಗೆ ಅನ್ಯೋನ್ಯತೆ ಇದೆ, ಆದರೆ ಸತ್ಯ ಇಲ್ಲ ಎಂಬುದಾಗಿ. We ought to realize that we cannot have this fellowship with God who is light if we are walking in darkness. ಕತ್ತಲೆಯಲ್ಲಿ ನಾವು ನಡೆಯುತ್ತಿದ್ದರೆ ಬೆಳಕಾದ ದೇವರೊಂದಿಗೆ ಅನ್ಯೋನ್ಯತೆ ಇರಲಿಕ್ಕಾಗುವುದಿಲ್ಲ. ಬೆಳಕಿನಲ್ಲಿ ನಡೆಯಬೇಕಾದ್ರೆ ನಮಗೆ ಮೊದಲನೇದಾಗಿ ರಕ್ಷಣೆ ಆಗಬೇಕು, ನಮಗೆ ಬಿಡುಗಡೆ ಆಗಬೇಕು, ನಮ್ಮ ಜೀವನ ಬದಲಾವಣೆ ಆಗಬೇಕು, ನಾವು ಮಾನಸಾಂತರ ಪಡಬೇಕು. 9ನೇ ವಚನದಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಶುಭ್ರ ಮಾಡ್ತದೆ. ಈ ಅನುಭವವಿಲ್ಲದೆ ನಾವು ಬೆಳಕಿನಲ್ಲಿ ನಡೆಯಲಿಕ್ಕಾಗುವುದಿಲ್ಲ ಎಂಬುದಾಗಿ ಸಂತ ಯೋಹಾನನು ಹೇಳ್ತಾ ಇರೋದು. ಟು ವಾಕ್ ಇನ್ ಡಾರ್ಕ್ನೆಸ್ is easy. That's what we are. That's where we are.
But what do we do? What do we have to do? To walk in the light, we need to experience the salvation, the deliverance. We need to be born again. We need to be transformed. This is what light does. If we walk in the light as He is in the light, the blood of Jesus cleanses us. Verse 9, if we confess our sins, He is able to cleanse us. The blood of Jesus Christ is able to cleanse us. ಬೆಳಕಿನಲ್ಲಿ ನಡೆ ಉಂಟಾ? ಬೆಳಕಿನ ದೇವರೊಂದಿಗೆ ಅನ್ಯೋನ್ಯತೆ ಉಂಟಾ ಅಥವಾ ಇನ್ನು ಕತ್ತಲೆಯ ಬಾಳೋ? ಆರ್ ಯು ವಾಕಿಂಗ್ ಸ್ಟಿಲ್ ಇನ್ ಡಾರ್ಕ್ನೆಸ್? ಡು ಯು ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ of changing over from darkness to light by having salvation through Jesus Christ? ಇದೇ ನಿಮ್ಮ ಆಯ್ಕೆಯ ಸಮಯ. ಇದೇ ನಿಮ್ಮ ತೀರ್ಮಾನದ ಸಮಯ. ಇದೇ ನಿಮ್ಮ ರಕ್ಷಣೆ ಅಥವಾ ಬಿಡುಗಡೆಯ ಸಮಯ. ಈ ಅನುಭವ ಆಗದಿದ್ದರೆ, ಬೆಳಕಿನ ಬಾಳು ಬೇಕಾದರೆ ಬನ್ನಿ. ಬೆಳಕು ಯಾರು? ಯೇಸು ಕ್ರಿಸ್ತನು. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದ. ನಿಮಗೆ ಅನ್ಯೋನ್ಯತೆ, ದೇವರೊಂದಿಗೆ ಅನ್ಯೋನ್ಯತೆ ಬೇಕಾದರೆ ಬೆಳಕಾದ ದೇವರೊಂದಿಗೆ ನೀವು ಸಂಪರ್ಕ ಮಾಡಬೇಕು, ಸಂಬಂಧ ಬೆಳೆಸಬೇಕು. ದಿಸ್ ಈಸ್ ಯುವರ್ ಟೈಮ್ ಆಫ್ ಡಿಸಿಷನ್. This is your opportunity to make a shift from darkness to light if you have not already. If you are still walking in darkness, do you want the light? That light is Jesus Himself. He is the one who said, I am the light of the world. ಏನು ಪ್ರಾರ್ಥನೆ ಮಾಡಬೇಕು? ದೇವರೇ, ನಿನ್ನ ಅನ್ಯೋನ್ಯತೆ ನನಗೆ ಬೇಕು. ಬೆಳಕಿನಲ್ಲಿ ನಾನು ನಡೆಯಬೇಕು. ದೇವರೇ, ನಾನು ನಿನ್ನ ಹತ್ರ ಬರ್ತೇನೆ. ನಿನ್ನ ರಕ್ಷಣೆ ಕೊಡು. ನಿನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದಿಂದ ನನ್ನನ್ನು ತೊಳೆದು ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಶುದ್ಧೀಕರಿಸು. ಪ್ರಾರ್ಥನೆ ಮಾಡಿದರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಬೆಳಕಿನ ನಡೆಯನ್ನು ಕೊಡ್ತಾನೆ. ಅನ್ಯೋನ್ಯತೆ ದೇವರೊಂದಿಗೆ. ವಾಟ್ ಡು ಐ ಡೂ? ಹೌ ಡು ಐ ಕಮ್ ಟು ದಿಸ್ ಲೈಟ್? ಯು ಹ್ಯಾವ್ ಟು ಪ್ರೇ. ಯು ಸೇ, ಗಾಡ್, I am tired of walking in darkness. I want to come to the light. I want your fellowship. I want your salvation. I want your redemption. I want to be your child. I come to you. Pray. I confess my sins. Verse 9. You are a just God. You are a holy God. You are a righteous God. And your Son's blood, sacrificial blood, can cleanse me from all my sins. If you have not made this prayer, you can do it. This is your time of decision. ಪ್ರಾರ್ಥನೆ ಮಾಡೋಣ. ಸಂತ ಯೋಹಾನನ ಮೂಲಕ ಕತ್ತಲೆಯಲ್ಲಿ ನಡೆಯುವವರಾದ ನಾವು ಹೇಗೆ ಬೆಳಕಿಗೆ ಪ್ರಯಾಣ ಮಾಡಬೇಕು, ಕಾಲಿಡಬೇಕೆಂಬುದಾಗಿ ಓದಿದ್ದೇವೆ, ಕೇಳಿದ್ದೇವೆ. ಕತ್ತಲೆಯ ಜೀವನ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೋ ನಮಗೆ ಗೊತ್ತಿಲ್ಲ ಸ್ವಾಮಿ. ನೀನೇ ಬೆಳಕಾಗಿದ್ದಿ. ನಿನ್ನ ಹತ್ರ ಬರ್ತೇವೆ. ನಮ್ಮನ್ನು ನಾವು ಮೋಸಪಡಿಸಿಕೊಂಡಿದ್ದೇವೆ. ಆದರೆ ನಾವು ನಿನ್ನ ಮಗನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ಅಂಗೀಕರಿಸು, ನಮ್ಮನ್ನು ಶುದ್ಧಿ ಮಾಡು, ಶುಭ್ರ ಮಾಡು ಸ್ವಾಮಿ. ನಿನಗೆ ಸಂಪೂರ್ಣವಾದ ರೀತಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ಅನ್ಯೋನ್ಯತೆ, ಬೆಳಕಿನ ಅನ್ಯೋನ್ಯತೆ ಬೇಕು. ಆಂತರ್ಯದಲ್ಲಿ ನಾವು
ಸಂಪೂರ್ಣ ಸತ್ಯತೆ ಪ್ರಾಮಾಣಿಕತೆಯಿಂದ ನಡೆಯುವ ಮಕ್ಕಳಾಗುವ ಭಾಗ್ಯವನ್ನು ಈ ಪ್ರಾರ್ಥನೆ ಮಾಡುವ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.